ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶ್ರೇಯಾ ನಾಗರಾಜ್. ಕಾಲೇಜಿಗೆ ಸ್ವಲ್ಪ ದಿನ ರಜೆ ಕೊಟ್ಟಿರಂದೇಳಿ ನಾನು ಬೆಂಗಳೂರಿಗೆ ಬಂದಿದ್ದೆ. ನಾನಿಲ್ಲ ಚಿಕ್ಕಪ್ಪ ಚಿಕ್ಕಮ್ಮನ ಮನೇಲಿದ್ದೆ. ಅಕ್ಕ ಕೂಡ ಬೆಂಗಳೂರಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಅವಳು ನನಗೆ ಮೀಟ್ ಮಾಡ್ಲಿಕ್ಕೆ ಬಂದಿದ್ದಾಳೆ. ಹ್ಯಾಂಗೋ ಅಕ್ಕ ಬಂದಿದ್ದಾಳೆ, ಅವಳು ಚೌರ ಮಾಡಿಸ್ದೆ ಹಾಗೆ ಕಳ್ಸೋಕಾಗ್ತ? ನನ್ನ ಹತ್ರ ಹೊಸ ಚಪ್ಪಲ್ ಇದ್ರು ಚಪ್ಪಲ್ ಇಲ್ಲ ಅಂದೇಳಿ ಆ್ಯಕ್ಟಿಂಗ್ ಮಾಡಿ ಅವಳಿಗೆ ಚಪ್ಪಲ್ ಅಂಗಡಿ ಕರ್ಕೊ ಹೋದೆ. ಅಲ್ಲೊಂದು ಒಳ್ಳೆ ಚಪ್ಪಲ್ ತಗೊಂಡೆ. ನಾವಿಬ್ರು ಮಾತಾಡೋದ್ಕೊಂಡ ಚಪ್ಪಲ್ ಅಂಗಡಿ ಓನರ್ ಇತ್ತಲ್ಲ, ನೀವು ಕುಂದಾಪುರದವ್ರಾ ಉಡುಪಿಯವರ ಅಂದೇಳಿ ಕೇಳ್ರಿ. ಆಮೇಲೆ ಕಂಡ್ರೆ ಅವ್ರು ಸಮೇತ ಮಂಗಳೂರವ್ರಂಬ್ರೆ. ಊರು ಬದಿಯರಲ್ಲ ಅಂದೇಳಿ ಡಿಸ್ಕೌಂಟಲ್ಲಿ ಸಮೇತ ಕೊಡಿ. ಇಲ್ಲೆಲ್ಲ ಜಾಸ್ತಿ ಮಂಗಳೂರವರೇ ಇರೋದು ಅಂತ. ಆಮೇಲೆ ಸಂಜೆ 6 ಕೂಡಲೇ ಇವತ್ತು ಗುರು ಪೂರ್ಣಿಮೆ ಅಲ್ಲ, ಸೊ ಚಿಕ್ಕಮ್ಮ ಹೇಳ್ರು ದೇವಸ್ಥಾನಕ್ಕೆ ಹೋಯ್ಬಪ್ಪ ಅಂದೇಳಿ. ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಕೂಡ ಗುರುಗಳೇ, ಅಂದರೆ ಟೀಚರ್. ಪೂರ್ಣಿಮಾ ಗುರುಗಳು ಇಲ್ಲೇ ಇದ್ದಾರೆ, ಟೀಚರ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಎಷ್ಟು ಚಾಕ್ಲೇಟ್ ಸಿಕ್ತು ಮೇಡಮ್ ನಿಮಗೆ? ಕೊಟ್ಟಿದ್ದಾರೆ ಮಕ್ಕಳು ತುಂಬಾ ಚಾಕ್ಲೇಟ್ ಎಲ್ಲ ನಂಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಆಮೇಲೆ ನಾವು ಸಾಯಿಬಾಬಾ ಮಂದಿರ ಮತ್ತೆ ರಾಘವೇಂದ್ರ ಮಠಕ್ಕೆ ಹೋಯ್ತು. ನಂಗಂತೂ ಭಾರಿ ಖುಷಿ. ದೇವಸ್ಥಾನದಲ್ಲಿ ಸಿಕ್ಕೋ ನೆಮ್ಮದಿ ಎಲ್ಲ ಹೊರು ಸಿಕ್ಕುದಿಲ್ಲ ಕಾಣಿ. ಆದರೆ ಗುರುಪೂರ್ಣಿಮೆ ಅಲ್ಲ ಇವತ್ತು, ಸೊ ಫುಲ್ ರಶ್ ಇದ್ದಿತ್ತು. ಹಾಗೆ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂತು. ಇವತ್ತಿನ ದಿನ ಹಿಂಗಿದ್ದು ಫುಲ್ ಸುಸ್ತಾಯ್ದಿತ್ತು. ಸೊ ಮನೆಗೆ ಬಂದು ಹಬ್ಬ ಬಿತ್ಕೊಂಡೆ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗುವಾಕ ಟಾಟಾ, ಟೇಕ್ ಕೇರ್.